ಇದು ಬಹಳ ಮುಖ್ಯವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವಿಚಾರಗಳಾದರೆ ಕರ್ನಾಟಕದ ವಿಚಾರದಲ್ಲೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆಗಳನ್ನು ನಾವು ಈ ಹಂತದಲ್ಲಿ ಸ್ಮರಿಸಲೇಬೇಕು. ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ಮಿಡಿದಿದ್ದ ಮನಮೋಹನ್ ಸಿಂಗ್ ಆರ್ಟಿಕಲ್ 371J ಮೂಲಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ, ಬೆಂಗಳೂರಿನ ಮೂಲಸೌಕರ್ಯಕ್ಕೂ ಕೂಡ ಅನುದಾನ ಮತ್ತು IT ಹಬ್ಗೂ ಕೂಡ ಆದ್ಯತೆಯನ್ನು ಕೊಟ್ಟಂಥವರು ಡಾಕ್ಟರ್ ಮನಮೋಹನ್ ಸಿಂಗ್. ಹೀಗಾಗಿ ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ, ಯಾಕಂದರೆ ಅವರು ಇವತ್ತು ಅಗಲಿ ಹೋಗಿದ್ದಾರೆ, ಆದರೆ ಅವರು ಬಿಟ್ಟು ಹೋಗಿರುವಂತಹ ಸಾಧನೆಗಳನ್ನು ನಾವು ಈ ಹಂತದಲ್ಲಾದರೂ ಗುರುತಿಸಲೇಬೇಕು. ಅವರೊಂದು ಮಾತನ್ನು ಹೇಳಿದರು, ನನ್ನನ್ನು ಇತಿಹಾಸ ನನ್ನ ಬಗ್ಗೆ ಹೆಚ್ಚು ಕರುಣೆಯನ್ನು ಹೊಂದಿರುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಯಾಕೆಂದರೆ ಟೀಕಾ ಪ್ರಹಾರದ ಪರಾಕಾಷ್ಠೆಯನ್ನು ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತಲುಪಿದರೆ, ಅದು ಅಧಿಕಾರದಲ್ಲಿದ್ದಂತಹ ಹಂತದಲ್ಲಿ ತಲುಪಿದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಎದುರಿಸಿದಂತಹ ಟೀಕೆಗಳ ವ್ಯಾಪ್ತಿ ಇದೆಯಲ್ಲ, ಅದು ಅತಿ ದೊಡ್ಡದಾಗಿತ್ತು. ಅದಕ್ಕೆ ಅವರು ಹೇಳ್ತಾರೆ, ಇತಿಹಾಸ ನನ್ನ ಬಗ್ಗೆ ಸ್ವಲ್ಪ ಕರುಣೆಯಿಂದ ನೋಡಬಹುದು ಅಂತ ಹೇಳಿದರು. ನಿಜಕ್ಕೂ ಕೂಡ ಅಂತಹ ಹಂತದಲ್ಲಿ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಅದೇ ಅಭಿಮಾನದಿಂದ ಜನ ಅವರನ್ನು ಸ್ಮರಿಸ್ಕೊಳ್ತಾ ಇರುವಂಥದ್ದು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಆರ್ಟಿಕಲ್ 371J ಇದು ಜಾರಿಯಾಗಿರುವಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಯಿತು. 371Jಯನ್ನು ಅಂಗೀಕಾರ ಮಾಡಿಕೊಳ್ಳಲಾಗಿತ್ತು. ಇದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ಕೊಟ್ಟಂತಹ, ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಂತಹ ಅತಿ ದೊಡ್ಡ ಕೊಡುಗೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗೆ ಇದರಿಂದಾಗಿ ಸಹಕಾರ ಆಯಿತು. ಆರ್ಟಿಕಲ್ 371Jಯನ್ನು ಜಾರಿಗೊಳಿಸುವುದರ ಮೂಲಕವಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದಲೂ ಕೂಡ ಅನುದಾನವನ್ನು ಪಡೀತಕ್ಕಂತಹ ಒಂದು ವ್ಯವಸ್ಥೆ, ಒಂದು ವಿಶೇಷವಾದಂತಹ ಪ್ಯಾಕೇಜ್ನ ವ್ಯವಸ್ಥೆ ಸಿಗುವಂಥದ್ದಕ್ಕೂ ಕೂಡ ಸಾಧ್ಯ ಆಯಿತು. ಅಷ್ಟೇ ಅಲ್ಲದೆ ಉದ್ಯೋಗ ಅವಕಾಶಗಳಲ್ಲೂ ಕೂಡ ಮೀಸಲಾತಿ ಕೊಡುವಂತಹ, ಸಂವಿಧಾನಬದ್ಧವಾಗಿ ಮೀಸಲಾತಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಲಾಯಿತು. ಇದು ಕೇವಲ ಭರವಸೆಯ ಮಾತುಗಳಾಗದೆ ಅದು ಜಾರಿಗೊಳ್ಳುವಂತಹ ಸ್ವರೂಪಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದರು. ಪ್ರಾದೇಶಿಕ ಅಸಮತೋಲನವನ್ನು ನೀಗೋದಕ್ಕೆ ಸಂವಿಧಾನಬದ್ಧವಾದಂತಹ ನೆರವನ್ನು ಈ ಪ್ರದೇಶಕ್ಕೆ ನೀಡಿದಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಅತಿ ದೊಡ್ಡ ಸಾಧನೆ. ನಿಜಕ್ಕೂ ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಟ್ಟಂತಹ ಬಹಳ ದೊಡ್ಡದಾದಂತಹ ಕೊಡುಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರದು. ಪ್ರಾದೇಶಿಕ ಅಸಮತೋಲನವನ್ನು ನೀಗುವಂತಹ ನಿಟ್ಟಿನಲ್ಲಿ 371Jಯನ್ನು ಜಾರಿಗೊಳಿಸಿರುವಂಥದ್ದು, ಅದಕ್ಕೊಂದು ಸಂವಿಧಾನಬದ್ಧವಾದಂತಹ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಆವಾಗ ಕೇಂದ್ರದಲ್ಲಿ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿನೇ ಎಲ್ಲ ಪಕ್ಷಗಳ ಒಪ್ಪಿಗೆಯನ್ನು ಕೂಡ ಪಡ್ಕೊಂಡು, ಸಂಸತ್ತಿನ ಎಲ್ಲ ಪಕ್ಷಗಳ ಒಪ್ಪಿಗೆಯನ್ನು ಪಡ್ಕೊಂಡು 371J ತಿದ್ದುಪಡಿಯನ್ನು ಅಂಗೀಕಾರ ಮಾಡಲಾಗಿತ್ತು. ಅದು ಅತ್ಯಂತ ಮಹತ್ವದ ಕೊಡುಗೆ ಕರ್ನಾಟಕದ ದೃಷ್ಟಿಯಿಂದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ವರೂಪದಲ್ಲಿ ಉತ್ತರ ಕರ್ನಾಟಕಕ್ಕೆ, ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದನ್ನು ಜನ ಮಾತನಾಡ್ತಾ ಇದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ದೇಶ ಕಂಡ ಅಪ್ರತಿಮ ಒಬ್ಬ ಅರ್ಥಶಾಸ್ತ್ರಜ್ಞ. ಯಾಕೆಂತಂದರೆ ಆರ್ಥಿಕ ಸುಧಾರಣೆ, ಭಾರತ ಯಾವಾಗ ಕೆಸರಲ್ಲಿ ಸಿಕ್ಕಾಕೊಂಡಿತ್ತು 1991ರಲ್ಲಿ LPG ಅಂತಕ್ಕಂಥ 3 ಆಯಾಮಗಳಿಂದ ದೇಶವನ್ನು ಮೇಲೆತ್ತಿ ಇಡೀ ಪ್ರಪಂಚದಲ್ಲೇ ಭಾರತ ಯಾವ ಮಟ್ಟಕ್ಕೆ ಬೆಳಿಬೋದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ರು. ಒಂದನೇದು. ಮತ್ತು ಅವ್ರ ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಏನಿದೆ ಅಂತಂದರೆ, ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ನಾವು ಏನು ಕರಿತೀವಿ, ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಈ ಭಾಗ ತೀರಾ ಅತ್ಯಂತ ಹಿಂದುಳಿದ ಭಾಗ ಇಡೀ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ. ಇದನ್ನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಹಲವಾರು ವರ್ಷಗಳಿಂದ ಏನಂತಾರೆ ಇಲ್ಲಿ ಈ ಭಾಗದಲ್ಲಿ ಹೋರಾಟ ವೈಜನಾಥ್ ಪಾಟೀಲ್ದಿಂದ ಪ್ರಾರಂಭ ಆಯಿತು. ಅದು ಆದರೆ ಇದಕ್ಕೆ ಒಂದು ಒಳ್ಳೆ ಏನಾದರೂ ಈ ಭಾಗಕ್ಕೆ ಅಭಿವೃದ್ಧಿ ಆಗಬೇಕು ಅಂತಂದರೆ ನಂಜುಂಡಪ್ಪನವರ ಶಿಫಾರಸು 371 ಕಲಂ ಜಾರಿಗೆ ತಂದಾಗ ಇದಕ್ಕೆ ಅಭಿವೃದ್ಧಿ ಸಾಧ್ಯತೆ ಅನ್ನೋದು ಹೇಳಿಕೊಟ್ಟವರು. ಆಗ ಏನು ಅಂತಂದರೆ ಇಲ್ಲಿಂದ ಸಾಕಷ್ಟು ನಿಯೋಗಗಳು, ಆವಾಗ ಮಾನ್ಯ ಖರ್ಗೆಜಿಯವರು, ಧರ್ಮ್ ಸಿಂಗ್ ಅವರು ಒಂದು ಪ್ರಯತ್ನವೂ ಕೂಡ ಏನಂತ ಇದರಲ್ಲಿ ಭಾಳ ಇದೆ. 371J ಯಾವಾಗ ಅಂತಂದರೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಇದನ್ನಾಯಿತು. 371 ಹೀಗೆ 371J ಮೂಲಕವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬಹಳ ಮಹತ್ವದ ಕೊಡುಗೆಯನ್ನು ಕೊಟ್ಟಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಇನ್ನು ಪ್ರವಾಹಕ್ಕೂ ಕೂಡ ಕರ್ನಾಟಕ, ಉತ್ತರ ಕರ್ನಾಟಕ ವಿಶೇಷವಾಗಿ 2009ರ ಅಕ್ಟೋಬರ್ 1, 2, 3ನೇ ತಾರೀಕಿನಂದು ಸುರಿದಂತಹ ಮಹಾಮಳೆ ಮತ್ತು ಅದರಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿದಂತಹ ಪರಿಣಾಮವಾಗಿ ಅನೇಕ ಊರುಗಳು ಕೊಚ್ಚಿ ಹೋದವು.
ಮಂತ್ರಾಲಯ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅಲ್ಲಿ ಸ್ವಾಮೀಜಿಯವರನ್ನ ಹೆಲಿಕಾಪ್ಟರ್ ಮೂಲಕವಾಗಿ ರೆಸ್ಕ್ಯೂ ಮಾಡಲಾಗಿತ್ತು. ಉತ್ತರ ಕರ್ನಾಟಕದ 14-15 ಜಿಲ್ಲೆಗಳಲ್ಲಿ ಪ್ರವಾಹದ ಅಬ್ಬರ ಮತ್ತು ಅದರ ತೀವ್ರತೆಗೆ ಅನೇಕ ಊರುಗಳಿಗೆ ಕೊಚ್ಚಿ ಹೋಗಿದ್ವು. ಅಂತಹ ಸಂದರ್ಭದಲ್ಲಿ 2009ರಲ್ಲಿ ಉತ್ತರ ಕರ್ನಾಟಕದ ಅತಿವೃಷ್ಟಿಯ ವೈಮಾನಿಕ ಸಮೀಕ್ಷೆಯನ್ನು ಅಂದಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡ್ತಾರೆ. ಅತಿವೃಷ್ಟಿ ಹಿನ್ನೆಲೆಯಲ್ಲಿ 1500 ಕೋಟಿ ರೂಪಾಯಿಗಳ ಅನುದಾನವನ್ನು ತಕ್ಷಣಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಆ ಒಂದು ಆರ್ಥಿಕ ನೆರವನ್ನು ಕೂಡ ಕೊಡ್ತಾರೆ. ಆ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಪ್ರವಾಹದಿಂದ ತತ್ತರಿಸಿ ಹೋಗಿದ್ದ ಉತ್ತರ ಕರ್ನಾಟಕಕ್ಕೆ ನೆರವಿನ ಹಸ್ತವನ್ನು ಚಾಚಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ. ಅವರು ಅವತ್ತು ಕರ್ನಾಟಕದಲ್ಲಿ ಬಂದು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಇಲ್ಲಿರುವಂತಹ ಜನರ ಸಂಕಷ್ಟಗಳನ್ನು, ಸಂತ್ರಸ್ತರ ಸಂಕಷ್ಟಗಳನ್ನು ಆಲಿಸುವಂತಹ ಕೆಲಸವನ್ನು ಪ್ರಧಾನಮಂತ್ರಿಯಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡಿದರು. ಹೀಗೆ ಪ್ರವಾಹದ ಸಂದರ್ಭದಲ್ಲಿ ಜನ ತತ್ತರಿಸಿ ಹೋಗಿದ್ದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ಯೋಚನೆ ಮಾಡುವಂತಹ ಕೆಲಸವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡಿದರು ಅಂತ ಹೇಳಿ. ಇನ್ನು ಬೆಂಗಳೂರಿನ ಅಭಿವೃದ್ಧಿಗೂ ಕೂಡ ಆದ್ಯತೆಯನ್ನು ಕೊಟ್ಟಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ನಮ್ಮ ಮೆಟ್ರೋ ಉದ್ಘಾಟನೆ ಆಯಿತು. ಅದಕ್ಕೂ ಕೂಡ ಅದರ ಉದ್ಘಾಟನೆಗೆ ಬಂದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಆ ಒಂದು ನಮ್ಮ ಮೆಟ್ರೋ ಯೋಜನೆಗೆ ಕೂಡ ದೊಡ್ಡ ಮಟ್ಟದ ಆರ್ಥಿಕ ನೆರವು ಕೇಂದ್ರ ಸರ್ಕಾರದಿಂದ ಸಿಕ್ಕಿತ್ತು. JNRM ಮೂಲಕವಾಗಿ ನಗರ ಪ್ರದೇಶಗಳ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಮಾಡುವಂಥದ್ದಕ್ಕೆ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದರು. ಅಷ್ಟೇ ಅಲ್ಲದೆ 2012ರಲ್ಲಿ ಬೆಂಗಳೂರಿನಲ್ಲಿ NRM ಯೋಜನೆಗೆ ಚಾಲನೆಯನ್ನು ಕೂಡ ನೀಡಲಾಗಿತ್ತು. ಅದರ ಮೂಲಕವಾಗಿ ಯೋಜನೆಗಳು ಜಾರಿಯಾಗಿದ್ವು. ಬೆಂಗಳೂರಿನ ಮೂಲಸೌಕರ್ಯ ಮತ್ತು IT-BT ಹಬ್ನ ಅಭಿವೃದ್ಧಿಗೂ ಕೂಡ ದೊಡ್ಡ ಕೊಡುಗೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದರು. ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ, ನೆಲಮಂಗಲ ಏರ್ಪೋರ್ಟ್ ರೋಡ್ ಹಾಗೂ KR ಪುರಂ ಫ್ಲೈಓವರ್ಗಳು, ಇಲ್ಲಿ ಈ ಭಾಗಗಳಲ್ಲಿ ಫ್ಲೈಓವರ್ಗಳ ನಿರ್ಮಾಣಕ್ಕೆ ಬೇಕಾದಂಥ ಆದ್ಯತೆಯನ್ನು ಕೊಟ್ಟು, ಅಂದರೆ ಬೆಂಗಳೂರಿನ ಮೂಲಸೌಕರ್ಯಕ್ಕೆ ಪೂರಕವಾದಂತಹ ಯೋಜನೆಗಳಿಗೆ ಆದ್ಯತೆಯನ್ನು ಕೊಟ್ಟರು. 2008ರ ಮೇ 24ರಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಲೋಕಾರ್ಪಣೆಯು ಕೂಡ ಅವರು ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಆಗಿತ್ತು. ಹಾಗೆಯೇ 2011ರ ನವೆಂಬರ್ 20ರಂದು ನಮ್ಮ ಮೆಟ್ರೋ ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗೆ ಅನೇಕ ಕೆಲಸಗಳನ್ನು ಅವರ ಅವಧಿಯಲ್ಲಿನೇ ಮಾಡಲಾಗಿತ್ತು. ಬೈಯಪ್ಪನಹಳ್ಳಿಯಿಂದ MG ರಸ್ತೆವರೆಗಿನ ನಮ್ಮ ಮೆಟ್ರೋಗೆ ಚಾಲನೆಯನ್ನು ಕೊಟ್ಟಿದ್ದು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಮತ್ತು ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಇವತ್ತು ವೀರಪ್ಪ ಮೊಯ್ಲಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು. ಆಲಮಟ್ಟಿ ಡ್ಯಾಮ್ನ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಕೃಷ್ಣಾ ಜಲ ಬಾಂಡ್ಗಳನ್ನು ಮಾಡಿದರು. ಆ ಬಾಂಡ್ಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅಂದು ಆರ್ಥಿಕ ಸಚಿವರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್. ಈ ರೀತಿಯಾಗಿ ಅವರ ಕೊಡುಗೆಗಳು 10 ಹಲವು ಇದ್ದೇ ಇದ್ದಾವೆ. ನಮ್ಮ ನಾಡಿಗೂ ಕೂಡ 10 ಹಲವು ಕೊಡುಗೆಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಅವರದೇ ಮಾತುಗಳಲ್ಲಿ ಹೇಳದಿದ್ದರೆ ಖಂಡಿತವಾಗ್ಲೂ ಕೂಡ ಹಿಸ್ಟ್ರಿ ಅವರನ್ನು ತುಂಬ ಉನ್ನತ ಸ್ಥಾನದಲ್ಲಿ ನೋಡುವಂಥದ್ದು ನಿಶ್ಚಿತ. ಯಾಕೆಂದರೆ ಅವರು ಬಿಟ್ಟು ಹೋಗಿರುವಂತಹ ಸಾಧನೆಗಳ ಸರಮಾಲೆ ನಮ್ಮ ಕಣ್ಣೆದುರು ಕಡೆಗೆ ಒಂದಾದ ಮೇಲೆ ಒಂದು ಗೋಚರಿಸ್ತಾ ಹೋಗ್ತಾ ಇರುವಂಥದ್ದು.